ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು 6 ಮಂತ್ಸ್ ಬ್ಯಾಕ್ ಥೈಲ್ಯಾಂಡ್ ವಿಸಿಟ್ ಮಾಡಿದ್ದೆ. ಅಲ್ಲಿ ಪಟ್ಟಾಯ ಸಿಟಿನಲ್ಲಿ ನೋಂಗ್ ನೋಚ್ ಟ್ರಾಪಿಕಲ್ ಬಾಟಿಕಲ್ ಗಾರ್ಡನ್ ಅಂತ ಒಂದು ಗಾರ್ಡನ್ನ ವಿಸಿಟ್ ಮಾಡಿದ್ದೆ. ಅಲ್ಲಿ 7 ಟೈಪ್ಸ್ ಆಫ್ ಗಾರ್ಡನ್ಸ್ ಇದೆ. ಅಂದರೆ ಎಲ್ಲ ವೆರೈಟಿ ಗಾರ್ಡನ್ಸ್. ಇದು ಫಸ್ಟ್ ನೀವು ನೋಡ್ತಾ ಇರೋದು ಕ್ಯಾಕ್ಟಸ್ ಗಾರ್ಡನ್. ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಅಂದರೆ ಎಲ್ಲೂ ನೋಡಿದ್ರೂ ಕ್ಯಾಕ್ಟಸ್. ಎಲ್ಲ ವರ್ಲ್ಡಲ್ಲಿ ಇರುವಂಥ ಎಲ್ಲ ವೆರೈಟಿ ಕ್ಯಾಕ್ಟಸ್ ಕೂಡ ಅಲ್ಲಿದೆ. ನೀವು ಕಣ್ಣು ಎಲ್ಲಿವರೆಗೆ ಹಾಯಿಸ್ತಿರೋ ಅಲ್ಲಿವರೆಗೆ ಫುಲ್ ಕ್ಯಾಕ್ಟಸ್ಸೇ ತುಂಬಿದೆ. ಕಲರ್ ಕ್ಯಾಕ್ಟಸ್ ಇದೆ, ಬಾಸ್ಕೆಟ್ ಕ್ಯಾಕ್ಟಸ್ಸು, ಫ್ಲವರ್ ಕ್ಯಾಕ್ಟಸ್ಸು, ಎಲ್ಲ ಟೈಪ್ ಆಫ್ ಕ್ಯಾಕ್ಟಸ್. ಇಷ್ಟು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಇದು ವರ್ತ್ ಸೀಯಿಂಗ್ ಪ್ಲೇಸ್. ಇದು ಮಾತ್ರ ತುಂಬ ಚೆನ್ನಾಗಿ ಕ್ಯಾಕ್ಟಸ್ ಇದೆ. ಕ್ಯಾಕ್ಟಸ್ ಗಾರ್ಡನ್, ಒಂದು ಗಾರ್ಡನ್ ಕ್ಯಾಕ್ಟಸ್ ಗಾರ್ಡನ್ ಆದ ತಕ್ಷಣ ಕ್ರೋಟನ್ ಗಾರ್ಡನ್ನು, ರಾಕ್ ಗಾರ್ಡನ್ನು, ಆ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಗಾರ್ಡನ್ಸನ್ನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮನ್ನು ಒಂದು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾರೂ ವೆಹಿಕಲಿಂದ ಕೆಳಗೆ ಇಳಿಯೋ ಹಾಗಿಲ್ಲ. ಫೋಟೋ ಶೂಟ್ಸ್ ಮಾಡ್ಕೊಳ್ಬೋದು. ನೀವು ಎಲ್ಲಿವರೆಗೆ ಫೋಟೋ ಶೂಟ್ಸ್ ಮಾಡ್ತೀರಾ, ನೀವು ಮಾಡಿ ನಿಮಗೆ ಸುಸ್ತಾಗತ್ತೆ. ಅಷ್ಟು ಕಡೆ ಕಣ್ಣು ಹಾಯಿಸಿದಲ್ಲಿ ಕೂಡ ಪ್ಲ್ಯಾಂಟ್ಸ್ ಅಷ್ಟು ನೀಟಾಗಿ ಮೇಂಟೈನ್ ಆಗಿದೆ. ಲೆಫ್ಟ್ ನೋಡಬೇಕಾ, ರೈಟ್ ನೋಡಬೇಕಾ, ಫ್ರಂಟ್ ನೋಡಬೇಕಾ ಅಂತ ಕೂಡ ನಿಮಗೆ ಕನ್ಫ್ಯೂಷನ್. ಅಷ್ಟು ಚೆನ್ನಾಗಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಇದು ಸಖತ್ತಾಗಿದೆ. ಕ್ರೋಟನ್ ಗಾರ್ಡನ್ ಆಗ್ತಿದ್ದ ಹಾಗೆಯೇ ವಾಟರ್ ಪ್ಲ್ಯಾಂಟ್ಸ್ ಗಾರ್ಡನ್ನು ಬರುತ್ತೆ. ಇದು ಕ್ರೋಟನ್, ಕಲರ್ ಕ್ರೋಟನ್ಸ್ ಇದೆ ನೋಡಿ ಇಲ್ಲೆಲ್ಲ. ತುಂಬ ಚೆನ್ನಾಗಿದೆ. ಅವರೇ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ. ಸಖತ್ತಾಗಿದೆ ಮಾತ್ರ, ವರ್ತ್ ಸೀಯಿಂಗ್ ಇದೆ. ಇದನ್ನು ಮಿಸ್ ಮಾಡಬೇಡಿ. ಪಟ್ಟಾಯ ಸಿಟಿಲಿ ಥೈಲ್ಯಾಂಡಿಗೆ ಹೋದರೆ ಇದು ದ ಬ್ಯೂಟಿಫುಲ್. ವರ್ಲ್ಡಲ್ಲಿ ಇಷ್ಟು ಒಳ್ಳೆ ಮೇಂಟೈನ್ ಆಗಿರೋ ಗಾರ್ಡನ್ ಇಲ್ಲವೇ ಇಲ್ಲಂತೆ. ಮತ್ತು 7 ಟೈಪ್ಸ್ ಆಫ್ ಗಾರ್ಡನ್ ಅಟ್ ಒನ್ ಪ್ಲೇಸ್. ತುಂಬ ಚೆನ್ನಾಗಿದೆ ಇದು ಮಾತ್ರ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಇಮ್ಯಾಜಿನು ಮಾಡಿರಲಿಲ್ಲ ಈ ಟೈಪ್ ಆಫ್ ಒಂದು ಪ್ಲೇಸಿಗೆ ನಾವು ಹೋಗ್ತೀವಿ ಥೈಲ್ಯಾಂಡಲ್ಲಿ ಅಂತ. ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಎಲ್ಲ ಟೈಪ್ ಆಫ್ ಗಾರ್ಡನ್ಸನ್ನು ಅವರು ಸ್ಲೋ ಆಗಿ ವೆಹಿಕಲಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಇಷ್ಟು ಬ್ಯೂಟಿಫುಲ್, ಇಷ್ಟು ಕ್ಲೀನ್, ಇಷ್ಟು ನೀಟಾಗಿ ಜೋಡಿಸಿದ್ದಾರೆ ಎಲ್ಲದನ್ನು. ಅಂದರೆ ಅದೊಂದು ಕಣ್ಣಿಗೆ ಹಬ್ಬ. ಅಷ್ಟು ಚೆನ್ನಾಗಿದೆ ಮಾತ್ರ. ಒಂದು ಸಲ ಹೋಗಿದ್ದೀನಿ ನಾನು, ನಂಗೆ ತೃಪ್ತಿಯಾಗಿಲ್ಲ. ಈಗ ಬರ್ತಾ ಇರೋದು ಬೋನ್ಸಾಯಿ ಗಾರ್ಡನ್ ನೋಡಿ, ಎಷ್ಟು ಚೆನ್ನಾಗಿದೆ ಬೋನ್ಸಾಯಿ ಗಾರ್ಡನ್. ಎಲ್ಲ ವೆರೈಟಿ ಪ್ಲ್ಯಾಂಟ್ಸನ್ನು ಇವರು ಬೋನ್ಸಾಯಿ ಮಾಡಿದ್ದಾರೆ. ವರ್ಲ್ಡಲ್ಲಿ ಸಿಗುವಂಥ ಪ್ರತಿಯೊಂದು ಪ್ಲ್ಯಾಂಟ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಷ್ಟೇ ಅವ್ರು ತೋರಿಸೋದು, ಇಳಿದು ಒಳಗಡೆ ಹೋಗೋಕ್ಕೆ ಅವ್ರು ಪರ್ಮಿಷನ್ ಕೊಡಲ್ಲ. ಇಷ್ಟೇ ತೋರಿಸ್ತಾರೆ. ಬೋನ್ಸಾಯಿ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಅಂದರೆ ಸೂಪರ್. ಇಷ್ಟು ಚೆನ್ನಾಗಿ ಇರೋ ನರ್ಸರಿನಾಗಲಿ, ನಾನು ಪಾರ್ಕನ್ನಾಗಲಿ ನಾನು ಎಲ್ಲೆಲ್ಲೆಲ್ಲೂ ನೋಡಿರಲಿಲ್ಲ. ಅಷ್ಟು ಚೆನ್ನಾಗಿದೆ. ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಯಾರಾದರೂ ಇಷ್ಟು ಟೈಪ್ ಆಫ್ ಪ್ಲ್ಯಾಂಟ್ಸ್ ವರ್ಲ್ಡಲ್ಲಿದೆ, ಇದನ್ನು ಈ ರೀತಿ ಮೇಂಟೈನ್ ಮಾಡಿ ಡಿಸ್ಪ್ಲೇ ಮಾಡಬಹುದು ಇಷ್ಟು ಚೆನ್ನಾಗಿ ಅಂತ ಅನ್ನೋದನ್ನು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಬೋನ್ಸಾಯಿ ಗಾರ್ಡನ್ ಮುಗಿತಾ ಇದ್ದ ಹಾಗೇ ನೋಡಿ ಸೂಪರಾಗಿರುವಂಥ ರಾಕ್ ಗಾರ್ಡನ್ ಬರುತ್ತೆ. ಆಮೇಲೆ ವಾಟರ್ ಪ್ಲ್ಯಾಂಟ್ಸ್ ಬರುತ್ತೆ. ವಾಟರ್ ಪ್ಲ್ಯಾಂಟ್ಸ್ ಗಾರ್ಡನ್ ನೋಡಿ, ಈಗ ಬರ್ತಾ ಇರೋದು ವಾಟರ್ ಪ್ಲ್ಯಾಂಟ್ಸ್. ಎಷ್ಟು ಚೆನ್ನಾಗಿದೆ. ನೀರಲ್ಲಿ ಬೆಳೆಯುವಂಥ ಎಲ್ಲ ಪ್ಲ್ಯಾಂಟ್ಸನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆಯೋ, ಇದು ಏರಿಯಾ ಎಷ್ಟಿದೆ ಅಂತ ಖಂಡಿತ ನಂಗೆ ಗೊತ್ತಿಲ್ಲ. ಗಾರ್ಡನ್ ಏರಿಯಾ ನೀವು ನಡ್ಕೊಂಡು ಓಡಾಡೋಕ್ಕಂತೂ ಸಾಧ್ಯವೇ ಇಲ್ಲ. ವೆಹಿಕಲ್ ಓಡಾಡೋಕ್ಕೇ ನಿಮಗೆ ಹಾಫ್ ಡೇ ಬೇಕು. ವೆಹಿಕಲಲ್ಲಿ ಅವ್ರು ತೋರ್ಸೋಕ್ಕೇ ಹಾಫ್ ಡೇ ಬೇಕು. ಅಷ್ಟು ದೊಡ್ಡದಾಗಿದೆ ಇದು. ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಸಖತ್ ಅಂದರೆ ಸಖತ್. ಆಮೇಲೆ ರಾಕ್ ಗಾರ್ಡನಲ್ಲಿ ಎಲ್ಲ ಪ್ರಾಣಿಗಳ ಮೂರ್ತಿಗಳಿದೆ ನೋಡಿ. ಡೈನೋಸರ್ಸ್, ಇದು ಡೈನೋಸರ್ ಗಾರ್ಡನ್. ಇಷ್ಟು ಚೆನ್ನಾಗಿದೆ ಡೈನೋಸರ್ ಗಾರ್ಡನ್ ಅಂದರೆ ಅದು ಮೂರ್ತಿ ಅಲ್ಲ, ಇನ್ನು ಎದ್ದು ಬಂದುಬಿಡುತ್ತಾನೋ ಆ ಥರ. ಅಷ್ಟು ನ್ಯಾಚುರಲ್ ಆಗಿದೆ. ಇನ್ನು ಎದ್ದು ಬಂದುಬಿಡುತ್ತಾನೋ ನಮ್ಮ ಕಣ್ಮುಂದೆ ಅನ್ನೋ ಥರ ಇದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಕಲ್ಲು ಮೇಲೆ ಇದನ್ನು ನಿಲ್ಲಿಸಿರೋ ರೀತಿ ಎಲ್ಲ ಟೈಪು ಸೂಪರ್ ಅಂದರೆ ಸೂಪರ್. ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅಂದರೆ ಹಳೆಯ ಎಷ್ಟೋ ಶತಮಾನ ವರ್ಷಗಳ ಹಿಂದೆ ಇರುವಂಥ ಪ್ರಾಣಿಗಳಿವೆಲ್ಲ. ಹಲ್ಲಿ ರೂಪದಲ್ಲಿದೆ, ಕೆಲವೊಂದು ಹಕ್ಕಿ ರೂಪದಲ್ಲಿದೆ, ಕೆಲವೊಂದು ಡೈನೋಸರ್ ಇದೆ, ಕೆಲವೊಂದು ಕಾಂಗ್ರೂ ರೂಪದಲ್ಲಿದೆ. ಎಷ್ಟು ವೆರೈಟಿ ವಿಚಿತ್ರ ಪ್ರಾಣಿಗಳಿದೆ ಅಂದರೆ ಇಲ್ಲಿ ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಲ್ಲ. ಅದು ವರ್ತ್ ಸೀಯಿಂಗ್ ಅಂದರೆ ವರ್ತ್ ಸೀಯಿಂಗ್. ಅಷ್ಟು ಚೆನ್ನಾಗಿ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೂಪರಾಗಿದೆ ಮಾತ್ರ. ಇದು ರಾಕ್ ಗಾರ್ಡನ್ ನೋಡ್ತಾ ಇದ್ದೀರಿ. ಇದು ನಾನು ಓನ್ಲಿ ಒಂದು ಸಣ್ಣ ಪಾರ್ಟ್ ನಿಮಗೆ ತೋರಿಸ್ತಾ ಇರೋದು. ಒಂದು 10% ನಂಗೆ ತೋರ್ಸೋಕ್ಕಾಗಿಲ್ಲ ವಿಡಿಯೋನಲ್ಲಿ. ಅಷ್ಟು ಚೆನ್ನಾಗಿದೆ, ಅಷ್ಟು ತುಂಬ ಚೆನ್ನಾಗಿದೆ ನೋಡಿ. ಸೂಪರಾಗಿದೆ. ನಿಮ್ಗೆ ಕವರ್ ಆಗ್ತಾಯಿದೆ, ನೀವು ನೋಡ್ತಾ ಇದ್ದೀರಿ. ಮುಂದೆ ಕೂಡ ವೆಹಿಕಲ್ ಹೋಗ್ತಾ ಇದೆ ನೋಡಿ. ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಅಂದರೆ ಬ್ಯೂಟಿಫುಲ್. ಸೂಪರ್ ಅಂದರೆ ಸೂಪರ್ ನೋಡಿ. ಎಲ್ಲ ಥರದ ಪ್ರಾಣಿಗಳನ್ನ ಇದು ರಾಕ್ ಗಾರ್ಡನಲ್ಲಿ ಇವರು ಡಿಸ್ಪ್ಲೇ ಮಾಡಿದ್ದಾರೆ. ಅಂದರೆ ಓಲ್ಡ್ ಶತಮಾನದ ಪ್ರಾಣಿಗಳು, ಡೈನೋಸರ್ಸ್ ಈಗ ನೋಡೋಕ್ಕೆ ಸಿಗಲ್ಲ ನಿಮಗೆ. ಆ ಥರದ ಪ್ರಾಣಿಗಳೆಲ್ಲ ಇಲ್ಲಿದೆ. ತುಂಬ ಚೆನ್ನಾಗಿದೆ ನೋಡಿ.